ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಿರುವನಹಳ್ಳಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತ ಮುಖ್ಯ ಅಭಿಯಂತರಾದ ಬೀಸೇಗೌಡರವರು ನಿರ್ಮಿಸಿರುವ ನೂತನ ಕೊಠಡಿಗಳಿಗೆ ಶಾಸಕ ಜಿ.ಕೆ. ವೆಂಕಟಶಿವರೆಡ್ಡಿ ಚಾಲನೆ ನೀಡಿ ಬೀಸೇಗೌಡರವರು ಮಾರ್ಗದರ್ಶನವನ್ನು ಎಲ್ಲರೂ ಪಾಲಿಸಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆ ಪಡೆದು ಗ್ರಾಮದ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರಿ ಶಾಲೆಗೆ ಬೇಕಾದ 2 ಕೊಠಡಿ, ವಿದ್ಯಾರ್ಥಿಗಳಿಗೆ ಡೆಸ್ಕ್, ಕಂಪ್ಯೂಟರ್ಗಳನ್ನು ಸಹ ಕೊಡುಗೆಯಾಗಿ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಇವರಿಗಿರುವ ಕಾಳಜಿ ಪ್ರತಿ ಗ್ರಾಮಗಳಲ್ಲಿ ಇರುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ರೂಢಿಸಿಕೊಳ್ಳಬೇಕೆಂದರು. ಸಂತೋಷ, ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು. ಚಿರುನಹಳ್ಳಿಯಲ್ಲಿ ಇಂದು ನಡೆಯದೇ ಇರತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ಬಹಳ ಸಂತೋಷ ನಿಜವಾಗ್ಲೂ ಕೂಡ. ಇವತ್ತು ದಿವಂಗತ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ರಾಜೇಗೌಡರ ಜ್ಞಾಪಕಾರ್ಥವಾಗಿ ಶ್ರೀಮತಿ ವಸಂತ ಮತ್ತು ಬಿಸ್ಸೇಗೌಡರ ನಿರ್ಮಿಸಿಕೊಟ್ಟಿರುವ 2 ಶಾಲಾ ಕೊಠಡಿಗಳನ್ನು ಕೂಡ ನಾವೆಲ್ಲ ಕೂಡ ಸೇರಿ ಈ ಒಂದು ಕ್ಲಾಸ್ ರೂಮ್ಸ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ. ಬಹಳ ಸಂತೋಷ ಆಯ್ತು ನನಗೆ. ಇವತ್ತು ಅವರು ಹಳೆ ವಿದ್ಯಾರ್ಥಿಯಾಗಿ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಅಧಿಕಾರಿಯಾಗಿ ಇವತ್ತು ಈ ಒಂದು ಶಾಲೆಯ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಆಯ್ತು. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಕೊಠಡಿಗಳ. ಅವರ ಮಾರ್ಗದರ್ಶನವನ್ನ ಎಲ್ಲರೂ ಕೂಡ ಪಾಲಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ತಾಲೂಕು ನಮ್ಮ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಕೂಡ ಪಾಲನೆ ಮಾಡಬೇಕು. ಆ ಕಡೆ ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗ್ ಅಲ್ಲಿ ಓದಿದ್ದೀನಿ. ಅಂದಿನ ದಿನಗಳು ನಮಗೆ ಇವಾಗ ನೆನಪಾಗ್ತಾ ಇದೆ. ಹುಡುಗರು ಆಕ್ಟಿವಿಟೀಸ್ ನೋಡ್ತಾ ಇದ್ದಾರೆ. ಅದ ನಂತರ ನಾವು ಹೈಸ್ಕೂಲ್, ಮಿಡ್ಲ್ ಸ್ಕೂಲ್ಗೆ ನಂಬೇಳಲ್ಲಿ ಓದಿದ್ವಿ, ಹೈಸ್ಕೂಲ್ ತಲಸೂರಲ್ಲಿ ಓದಿದ್ವಿ. ನಾವೊಂದು ಗ್ರಾಮಾಂತರ ಪ್ರದೇಶದಿಂದ ಇಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ನಾವು ಓದಿರೋದು. ನಾನು 1ನೇ ಕ್ಲಾಸಿಂದ ನಾನು ಇಂಜಿನಿಯರಿಂಗ್ ಮುಗಿಸೋವರೆಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಓದಿರೋದು. ದೈವವಶಾತ್ ನಮ್ಮ ಹಿರಿಯರು ಮಾಡುವಂಥ ಒಂದು ಪುಣ್ಯದಿಂದ ನನಗೆ ಒಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಭಾಗ್ಯ ಸಿಗುತ್ತೆ. ಆ ಭಾಗ್ಯ ಯಾವುದನ್ನು ಬಂತು, ನಮ್ಮ ಊರಿಂದ ಬಂತು, ನನ್ನ ಶಾಲೆಯಿಂದ ಬಂತು ಅನ್ನೋದು ನಾನು ಅನಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ಊರಿನ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ ಸರ್ಕಾರದ ಮುಖಾಂತರ ಅಷ್ಟೇ ವೈಯಕ್ತಿಕ ಬಹಳಷ್ಟು ಕೆಲಸ ಮಾಡಬೇಕು ಅಂತ ಅನ್ನೋದು ಆಸೆ ಇತ್ತು. ಸ್ವಲ್ಪ ಮಟ್ಟಿಗೆ ನನಗೆ ಮಾಡಿದೆ. ಈ ಊರಿನ ರಸ್ತೆಗಳಿರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಒಂದು ಸಮುದಾಯ ಭವನ, ಬಡವರು ಮಕ್ಕಳು ಮದುವೆ ಮಾಡಿಕೊಡೋಕ್ಕೆ ಒಂದು ಸಮುದಾಯ ಭವನವನ್ನು ಬೇರೆ ದಾನಿಗಳಿಂದ ಪಡೆದು ಅದನ್ನು ಮಾಡಿಸ್ಕೊಟ್ಟೆ. ಈ ಸ್ಕೂಲ್ಗಾಗಿ ನಾವು ಕಂಪ್ಯೂಟರ್ಸ್ ಕೇಳಿದ್ರು, ಕಂಪ್ಯೂಟರ್ಸು ಮತ್ತೆ ನಿಮ್ಮ ಡೆಸ್ಕ್ ಕೇಳಿದ್ರು, ಡೆಸ್ಕ್ಸು. ಇವಾಗ ಶಾಲಾ ಕಂಡ ವಿದ್ಯಾರ್ಥಿ ಅಂತ ಟೀಚರ್ಸು. ಅದೇನಂದ್ರೆ ಇಲ್ಲಿ ಟೀಚರ್ಸ್ ಬಹಳ ಚೆನ್ನಾಗಿರೋದ್ರಿಂದ ಅದೊಂದು ಸಾಧ್ಯ ಆಯಿತು. ಈಗ ಅವ್ರು ಬಂದು ಕೇಳದೇ ಇದ್ರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಬಂದು ನೋಡಿ ಅದನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಹಾಗೆ ಕಟ್ಟಿದೆ. ಈಗ ಗೌರ್ಮೆಂಟ್ ಸ್ಕೂಲ್ ಹೇಗಿದೆ ಅಂತಂದ್ರೆ, ಹಿಂದೆ ನಮ್ಮ ಕರ್ನಾಟಕದ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಯಾವಾಗಾದ್ರೂ ರಿಕ್ರೂಟ್ಮೆಂಟ್ ಆದರೆ ಪ್ರತಿಯೊಂದು ಬ್ಯಾಚಲ್ಲಿ ನಮ್ಮ ಕೋಲಾರದವರ ಇರ್ತಾ ಇದ್ರು. 1ರಿಂದ 10ರಲ್ಲಿ ಅಟ್ಲೀಸ್ಟ್ ಒಂದು 4-5 ಜನ ಇರ್ತಾ ಇದ್ರು. KS ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ಸ್ ಆಗಿರ್ಬೋದು, ಎಲ್ಲ ಇರ್ತಾ ಇದ್ರು. ಇವಾಗ ಏನಾಗಿದೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಡಿಮೆ ಕಾಂಪಿಟೇಷನ್ ಆಗಿದೆ. ಎಲ್ಲ ರಿಕ್ರೂಟ್ಮೆಂಟ್ಸ್ ನೋಡಿದ್ರು ನಮ್ದು ಕಡಿಮೆ ಇದೆ. ಯಾಕೆಂದ್ರೆ ಈ ನಮ್ಮ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಬಂದಿದೆ. ಯಾರ ಮಕ್ಕಳು ಕೇಳಿದ್ರು ನಾವು ಕಾನ್ವೆಂಟ್ ಸ್ಕೂಲ್ ಸೇರಿಸ್ಬೇಕು ಅಂತ ಹೇಳ್ತಾರೆ. ಈಗಿನ ಈ ಮಕ್ಕಳ ಪ್ರತಿಭೆ ನೋಡಿದ್ರೆ ಯಾವ ಕಾನ್ವೆಂಟ್ ಸ್ಕೂಲಲ್ಲಿ ಈ ತರ ಪ್ರತಿಭೆ ಇರೋದಿಲ್ಲ. ಇವರು ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಹಿಡಿದು ವೆಸ್ಟರ್ನ್ ಇದವರೆಗೂ ಕಲ್ತಿರೋದು ಮಾಡ್ತಾರೆ. ಎಲ್ಲಾದ್ರೂ ನಮ್ಮ ಇದಿದೆ. ಹಾಗಾಗಿ ಈಗಿರುವಂತ ಹುಡುಗರು ಎಲ್ಲರೂ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದೊಂದು ಸಮಯ. ಈಗ ಪ್ರೈಮರಿ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿ ಏನು ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅದು ಮುಂದಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅವ್ರ ಜೀವನದಲ್ಲಿ ಏನ್ ಬೇಕಾದ್ರೆ ಸಾಧಿಸಬಹುದು.